ಸಿದ್ಧವಾಣಿ ಯೂಟ್ಯೂಬ್ ಚಾನಲ್ ನೋಡುವಂತಹ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಿಂದಿನ ಭಾಗದಲ್ಲಿ ನಾವು ಅಮೋಘ ಸಿದ್ಧನ ಚರಿತ್ರೆಯನ್ನಿಟ್ಟುಕೊಂಡು ಮಾತನಾಡುವ ಸಂದರ್ಭದೊಳಗೆ ಸೃಷ್ಟಿಯ ಉತ್ಪತ್ತಿ, ದೇವದೈತ್ಯರ ಉತ್ಪತ್ತಿ ಅನ್ನು ನೋಡಿದೆವು. ಆ ದೇವದೈತ್ಯರ ಉತ್ಪತ್ತಿಯಾದ ನಂತರ ಯಾವ ರೀತಿ ಅಮೋಘ ಸಿದ್ಧರು ಜನ್ಮವನ್ನು ತಾಳಿದರು ಅಂತಕ್ಕಂಥ ವಿಷಯವನ್ನು ನೋಡಿದೆವು. ಅಭಯಂಗತ ಯುಗದಲ್ಲಿ ಅಂಗೈಯಲ್ಲಿ ಅಂಬ ಋಷಿ ಹಾಗೂ ಎರಡನೆಯ ಯುಗ ಆಗಿರ್ತಕ್ಕಂಥ ಅವ್ಯಕ್ತ ಯುಗದಲ್ಲಿ ದೌಮ್ಯ ಋಷಿಯಾಗಿ, ಮೂರನೆಯ ಯುಗ ಆಗಿರ್ತಕ್ಕಂಥ ಮನರಣ್ಯ ಯುಗದಲ್ಲಿ ರೋಮೇಶ ಋಷಿಯಾಗಿ ಜನನವನ್ನು ತಾಳಿ, ಇನ್ನು ಮುಂದೆ ನಾವು ಯಾವ ವಿಷಯವನ್ನು ಮಾತನಾಡಬೇಕು ಅಂತಂದ್ರೆ ನಾಲ್ಕನೆಯ ಯುಗದೊಳಗೆ ಆಗಿರ್ತಕ್ಕಂಥ ವಿಶ್ವಾಗಸ ಯುಗದೊಳಗೆ ರೋಮೇಶ ಋಷಿ ಅವತಾರವನ್ನು ಮುರಿದು ಘನ ಋಷಿಯಾಗಿ ಅವತಾರವನ್ನು ತಾಳ್ತಾರೆ. ಅವತಾರವನ್ನು ತಾಳಿ ಯಾವ ರೀತಿಯಾಗಿ ಭಗವಂತನ ಸೇವೆಯನ್ನು ಮಾಡಿ ತರ ಅಂತಕ್ಕಂಥದ್ದನ್ನು ಈಗ ನಾವು ಮಾತನಾಡುವುದಿದೆ. ಸೃಷ್ಟಿಯ ಸಂಚಾರದಲ್ಲಿರುವಂತಹ ನಂದಿ ಸೃಷ್ಟಿಯ ಸಂಚಾರವನ್ನು ಮಾಡುವಾಗ ಜಗತ್ತಿನಲ್ಲಿ ಎಲ್ಲ ದೇವತರು ಜಪವನ್ನು ಮಾಡಿರ್ತಕ್ಕಂಥ ಯಾವ ಋಷಿಯ ಜಪವನ್ನು ಮಾಡ್ತಾರ ಅಂತಂದ್ರೆ ನಾರದ ಮಹರ್ಷಿಯ ಜಪವನ್ನು ಎಲ್ಲ ದೇವತರು ಮಾಡ್ತಾರೆ. ಆ ಮಾತಾಡುವಂತಹ ಋಷಿವರ್ಯರು ಸಂಚಾರ ಮಾಡುವಾಗ ನಂದಿಗೆ ಹಾಗೂ ನಾರದ ಮಹರ್ಷಿಗಳಿಗೆ ಮುಖಾಮುಖಿಯಾಗ್ತದ, ಭೇಟಿಯಾಗ್ತದ. ಆ ಭೇಟಿಯಾದ ಸಂದರ್ಭದೊಳಗೆ ನಾರದ ಮಹರ್ಷಿಗಳು ಹೇಳ್ತಾರ, ಕಠೋರ ತಪಸ್ಸನ್ನು ಮಾಡುವಂತಹ ಘನ ಋಷಿ ಎಲ್ಲ ಋಷಿಗಳಲ್ಲಿಯೇ ಶ್ರೇಷ್ಠವಾದಂತಹ ಋಷಿ. ಆ ಋಷಿಯು ತಪಶ್ಚರ ಬಹಳಷ್ಟು ಇದೆ. ಆ ಋಷಿಯ ತಪಶ್ಚರ್ಯನ್ನು ಹಾಳು ಮಾಡುವಂತಹ ಶಕ್ತಿ ಯಾರಲ್ಲಿಯೂ ಇಲ್ಲ ಅಂತ ನಾರದ ಮಹರ್ಷಿಗಳು ನಂದಿಗೆ ಆ ಋಷಿಯ ಪರಿಚಯವನ್ನು ಹೇಳ್ತಾರ. ಆಗ ಹೇಳ್ತಾರ, ನಂದಿ ಮನುಷ್ಯನೊಳಗೆ ಒಂದು ಸೂಕ್ಷ್ಮವಾದಂತಹ ಅಹಂಕಾರ ಬರ್ತೈತಿ. ಏನು ಅಂತಂದ್ರೆ, ಈ ಜಗತ್ತಿನೊಳಗೆ ಇಲ್ಲಿ ಯಾರೂ ಈ ಸೃಷ್ಟಿಯ ಸಂಚಾರವನ್ನು ಕೈಕೊಂಡಿಲ್ಲ. ಈ ಸೃಷ್ಟಿ ಒಳಗೆ ಸಂಚಾರವನ್ನು ಕೈಕೊಂಡಿದ್ದೀನಿ. ಎಷ್ಟೋ ಯುಗಗಳಿಂದ ಮಹಾದೇವನ ಜೊತೆ ಇದ್ದೀನಿ. ಯಾವ ಋಷಿ ಇವನ ತಪಶ್ಚರ್ಯವನ್ನು ಭಂಗ ಮಾಡ್ತೀನಿ ಅಂತ ಹೇಳಿ ಘನ ಋಷಿ ಇದ್ದಂತಹ ಸ್ಥಳಕ್ಕೆ ಯಾರು ಆಗಮಿಸ್ತಾರ ಅಂತಂದ್ರೆ ನಂದಿ ಪರೀಕ್ಷೆಯನ್ನು ಮಾಡಲು ಬರ್ತಾರ. ನಂದಿ ಪರೀಕ್ಷೆಯನ್ನು ಮಾಡಲು ಬರುವ ಸಂದರ್ಭದೊಳಗೆ ಘನ ಋಷಿಯ ಜಡೆಗಳನ್ನು ಎಲ್ಲ ಕಡೆ ಪಸರಿಸಿರ್ತಾವ. ಅವರು ತಪಶ್ಚರಕ್ಕೆ ಕುಳಿತ ಸಂದರ್ಭದೊಳಗೆ ಆ ತಪಶ್ಚರಕ್ಕೆ ಕುಳಿತ ಸಂದರ್ಭದೊಳಗೆ ಪಸರಿಸುವಂತಹ ಜಡೆಯೊಳಗೆ ನಂದಿಯ ಕಾಲ ಹೋಗಿ ಸಿಗಿಬೀಳ್ತೈತಿ. ಆ ಕಾಲ ಸಿಕ್ಕ ಸಂದರ್ಭದೊಳಗೆ ಅವನನ್ನು ಆ ಕಾಲಿನಿಂದ ಆ ಜಡೆಯನ್ನು ಜಗ್ಗಿ ಆ ಋಷಿಯ ಚಿತ್ತವನ್ನು ಚಂಚಲ ಮಾಡಿ ಅವನನ್ನು ಎಬ್ಬಿಸಿ ತೊಂದರೆಯನ್ನು ನೀಡಿ ಘನ ಋಷಿಯ ತಪಶ್ಚರ್ಯವನ್ನು ಹಾಳು ಮಾಡಬೇಕು ಅಂಥೇಳಿ ಯಾರು ವಿಚಾರ ಮಾಡ್ತಾರ ಅಂತಂದ್ರೆ ನಂದಿ ವಿಚಾರ ಮಾಡ್ತಾರ. ಆದ್ರೆ ಘನ ಋಷಿ ಅಲ್ಲಿ ಅಳಗಾಡಲಿಲ್ಲ. ಅಳಗಾಡದೆ ಇರೋದರಿಂದ ನಾನಾ ಥರವಾಗಿ ಪರಿಯಿಂದ ಮಾಡಿದರೂ ಕೂಡ ಆಗುವುದಿಲ್ಲ. ಕಡಿಗೆ ಎಲ್ಲ ಪ್ರಯತ್ನಗಳು ಅಸಫಲವಾದಾಗ ಆಗ ನಂದಿ ತನ್ನ ಪಾದವನ್ನು ತೆಗೆಯಬೇಕು ಆ ಜಡೆಯಿಂದ ಅಂತಂದ್ರೆ ಅದು ಆಗಲಿಲ್ಲ. ಆಗದೇ ಇರುವ ಸಂದರ್ಭದೊಳಗೆ ಏನು ಮಾಡ್ತಾರ ಅಂತಂದ್ರೆ ನಂದಿ ಬಹಳಷ್ಟು ಶ್ರಮವಹಿಸಿ ಜಾಗರೂಕತೆಯಿಂದ ತಮ್ಮ ಪಾದವನ್ನು ತೆಗೆದುಕೊಳ್ಳಬೇಕು ಅಂತ ಕಷ್ಟಪಟ್ಟರೂ ಕೂಡ ಕಾಲು ಹೊಂಡದೇ ಇರುವಾಗ ನಂದಿಗೆ ಏನನಿಸ್ತು ಅಂತಂದ್ರೆ ಶ್ರೇಷ್ಠವಾದಂತಹ ಋಷಿ ಅಂಥೇಳಿ ಅವರ ಮುಂದೆ ಸೋಲನ್ನು ಒಪ್ಪುತ್ತಾರ. ಇಲ್ಲಿ ಸೋಲನ್ನು ಒಪ್ಪುತ್ತಾರಂದ್ರೆ ಆ ರೀತಿಯ ಸೋಲನ್ನಲ್ಲ,
ಭಕ್ತಿಯಲ್ಲಿ ನೀನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹೇಳಿದಾಗ ಅವರ ಕಾಲ ಕಿತ್ತುತೈತಿ. ಅವತ್ತಿನಿಂದ ಆ ಬಸವಣ್ಣಪ್ಪನ ಕುರಗಳು ಎರಡಾಗಿ ಅಡ್ಡಗಲಾದಂಥ ಸಂದರ್ಭ ಅದು ಅಂತ ಹಿರಿಯರು ಮಹಾತ್ಮರು ಹೇಳ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ, ಯಾವುದೇ ಒಂದು ವಸ್ತುವನ್ನು ನಾವು ಪರೀಕ್ಷೆಯನ್ನು ಮಾಡಬೇಕು, ಅದು ಬಂಗಾರವನ್ನು ಪರೀಕ್ಷೆ ಮಾಡಬೇಕಾದರೆ, ಆ ಪರೀಕ್ಷೆಯನ್ನು ಮಾಡಬೇಕಾದರೆ ಒರೆಗಲ್ಲಿಗೆ ಹಚ್ಚಿದಾಗ ಮಾತ್ರ ಬಂಗಾರದ ನಿಜ ಸ್ವರೂಪ ತಿಳಿತೈತಿ. ಹಾಗೇ ಮಹಾತ್ಮರನ್ನು ಪರೀಕ್ಷೆ ಮಾಡಿ ನೋಡಿದಾಗ ಅವರಲ್ಲಿರುವಂಥ ಗುಣಗಳು, ತಪೋಬಲ, ಅವರ ಮನೋಶಕ್ತಿ ಇವುಗಳು ನಮ್ಮಂಥವರಿಗೆ ಅರ್ಥ ಆಗ್ತವು. ಅದಕ್ಕಾಗಿ ಅಮೋಘ ಸಿದ್ಧ ನಂದಿಗೆ ಒಂದು ವರವನ್ನು ಕೊಡ್ತಾರೆ. ಏನು ಅಂತಂದ್ರೆ, ಮುಂದೆ ಕಲಿಯುಗದೊಳಗೆ ನಾ ಜನಿಸಿ ಕಲಿಯುಗದೊಳಗೆ ಬರ್ತೀನಿ. ಆ ಕಲಿಯುಗದೊಳಗೆ ಬಂದಾಗ ನೀನು ಕಲಿಯುಗದಲ್ಲಿ ದೇವರಗಳಲ್ಲಿ ದೇವಾಲಯದ ಮುಂದೆ ನಂದಿಯಾಗು, ಪಲ್ಲಕ್ಕಿಗಳ ಮುಂದೆ ನಂದಿ ಕೋಲಾಗಿ ಮೆರೆ ಅಂಥೇಳಿ ಆ ನಂದಿಗೆ ವರವನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಯಾರು? ಗಣ ಋಷಿ ಆಶೀರ್ವದಿಸಿ ಆಗ ಹಸನ್ಮುಖಿಯಾದ ನಂದಿ ತನ್ನ ಸ್ಥಾನಕ್ಕೆ ತೆರಳ್ತಾರ. ಅದೇ ರೀತಿಯಾಗಿ ಈ ಅಮೋಘ ಸಿದ್ಧವರೇ ಗಣ ಋಷಿ. ವಿಶ್ವಾಸಯುಗದಲ್ಲಿರುವಂತಹ ಗಣ ಋಷಿಯು ಇನ್ನು ಮುಂದೆ ತಾಂಬುಜ ಯುಗದಲ್ಲಿ 5ನೇ ಅವತಾರದೊಳಗೆ ಅಡಕೇಶ್ವರ ನಾಮದಿಂದ ತಾಂಬುಜ ಯುಗದೊಳಗೆ 5ನೇ ಅವತಾರವಾದ ಅಡಕೇಶ್ವರ ಋಷಿಯಾಗಿ ಜನಿಸಿ ಬರ್ತಾರೆ. ಆ ಅಡಕೇಶ್ವರ ಋಷಿಯಾಗಿ ಬಂದಾಗ ಏನು ಮಾಡ್ತಿರ್ತಾರ ಅಂತಂದ್ರೆ, ಆ ಭಗವಂತನ ಪ್ರತಿನಿತ್ಯ ದಿನ ನಶಿಕಿನ ಜಾವದೊಳಗೆದ್ದು ಜಾಮ ಜಳಕವನ್ನು ಮಾಡಿ ಶುಚಿರ್ಭೂತವಾಗಿ ಅಡಕೇಶ್ವರ ಋಷಿ 1,001 ಹೂಗಳನ್ನು ತಂದು ಆ ಪರಮಾತ್ಮನ ಪೂಜೆಯನ್ನು ಮಾಡ್ತಿರ್ತಾರೆ. ಸದಾವಕಾಲದಲ್ಲಿ ಪರಮಾತ್ಮನ ಧ್ಯಾನದಲ್ಲಿರುವಂತಹ ಋಷಿವರ್ಯ ಇದೇ ರೀತಿಯಾಗಿ ದಿನಂಪ್ರತಿಯಾಗಿ ಕಾಲವನ್ನು ಕಳಿತಿರ್ತಾರೆ. ಆ ಸಂದರ್ಭದೊಳಗೆ ಒಂದು ದಿವಸ ಏನು ಆಗ್ತದ ಅಂತಂದ್ರೆ, ಅಜಾಗರೂಕತೆಯಿಂದ ಅಥವಾ ಆ ಭಗವಂತನ ಲೀಲೆಯು ತಿಳಿಯುವುದಿಲ್ಲ. 1,001 ಹೂವುಗಳ ಸುಗಂಧವಾಗಿರ್ತಕ್ಕಂಥ ಹೂವುಗಳಲ್ಲಿ ಒಂದು ಹೂವು ಕೆಳಗೆ ಬಿದ್ದು ಅಚಾತುರ್ಯ ನಡೆದು ಆ ಹೂವಿನ ಮೇಲೆ ಅಡಕೇಶ್ವರ ಋಷಿ ಪಾದವನ್ನು ಇಡ್ತಾರೆ. ಆ ಪಾದವನ್ನು ಇಟ್ಟ ಪಾಪಕ್ಕಾಗಿ ಏನು ಮಾಡ್ತಾರೆ, ನನ್ನ ಗುರುವಿಗಾಗಿ, ನನ್ನ ಪರದೈವಕ್ಕಾಗಿ ಒಯ್ತಕ್ಕಂಥ ಹೂವಿನ ಮೇಲೆ ನಾ ಪಾದವನ್ನಿಟ್ಟೆ ಅಂಥೇಳಿ ತನ್ನ ಮನಸ್ಸಿನಲ್ಲಿಯೇ ಕೊರಗುತ್ತ ತನ್ನ ಪಾದಗಳನ್ನು ಕಡಿದು ಪ್ರಾಯಶ್ಚಿತಕ್ಕಾಗಿ ಪರಮಾತ್ಮಗ ಒಪ್ಪಿಸ್ತಾನೆ. ಅದೇ ರೀತಿಯಾಗಿ ಆ ಭಗವಂತನಿಗೆ 1000 ಪುಷ್ಪಗಳನ್ನು ಏರಿಸಿ ಭಕ್ತಿಯನ್ನು ಮಾಡ್ತಾನೆ. ಭಕ್ತಿ ಮಾಡಿದ ಸಂದರ್ಭದೊಳಗೆ ಪರಮಾತ್ಮ ಕೇಳ್ತಾನೆ, ಅಡಕೇಶ್ವರ ಪ್ರತಿನಿತ್ಯ ದಿನ ತಪ್ಪದೆ ನನಗೆ 1001 ಹೂವುಗಳನ್ನು ತಂದು ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡುತ್ತಿದ್ದಿ. ಇವತ್ತು ಯಾಕೆ ನಿನ್ನ ಕೈಯಿಂದ ಒಂದು ಹೂವು ತಪ್ಪಿತ್ತಲ್ಲ ಎಂದಾಗ ಅಡಕೇಶ್ವರ ಋಷಿಗೆ ಎದೆಯೊಳಗ ಬಡದು ಬೆನ್ನಿನೊಳಗ ಪಾರದಂಥ ಒಂದು ಅನುಭವವಾಯಿತು. ಆ ಅನುಭವ ಆದಾಗ ಆ ಅಡಕೇಶ್ವರ ಋಷಿಗೆ ತಿಳಿತು, ಇವತ್ತು ನನ್ನ ಜನ್ಮ ಸಾರ್ಥಕ್ಕಾಗುವಂತಹ ದಿನ ಐತಿ. ಅದಕ್ಕಾಗಿ ತನ್ನ ರುಂಡವನ್ನು ಕಡಿದು ಇದೇ 1001 ಪುಷ್ಪಗಳು ಅಂಥೇಳಿ ಅರ್ಪಣೆಯನ್ನು ಮಾಡಿದಾಗ ಪರಮಾತ್ಮ ಶಿವ ಅಡಕೇಶ್ವರ ಋಷಿಯ ಭಕ್ತಿಗೆ ಮೆಚ್ಚಿ ಹೇಳ್ತಾನೆ,
ಮಗು ಭಕ್ತವತ್ಸಲ ಅಡಿಕೇಶ್ವರ, ನಿನ್ನ ಭಕ್ತಿಗೆ ಮೆಚ್ಚಿನಿ, ನಿನಗ ವರಗಳನ್ನು ಕೊಡ್ತೀನಿ. ಕಲಿಯುಗದೊಳಗೆ ಮುಂದೆ ನೀ ಹೋದಾಗ ನೀನು ಕಡಿದು ಅರ್ಪಣೆ ಮಾಡಿರ್ತಕ್ಕಂಥ ಪಾದಗಳು ಪಾದಗಟ್ಟೆಗಳಾಗಲಿ, ನಿನ್ನ ಶರೀರವು ದೇವಾಲಯಗಳ ಮುಂದಿನ ಮಾಲಗಂಬಗಳಾಗಲಿ, ನಿನ್ನ ರುಂಡ ಏನು ಕಡಿದು ಹೂವೆಂದು ನನಗೆ ಅರ್ಪಿಸಿದೆಯಲ್ಲ ಆ ರುಂಡ ಪಲ್ಲಕ್ಕಿಯೊಳಗೆ ಮೆರೆಯಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಈ ಥರ ಪರಿಪರಿಯಾಗಿ ಭಕ್ತಿಯನ್ನು ಮಾಡಿ ಅದೇ ಅಡಿಕೇಶ್ವರ ಋಷಿಯವರು ಮುಂದೆ ವಿಸ್ತಾರ ಯುಗದಲ್ಲಿ 6ನೇ ಅವತಾರವನ್ನು ಧಾರಣೆ ಮಾಡಿಕೊಂಡು ಬರ್ತಾರೆ. ಅಲ್ಲಿ ಏನು ಹೆಸರ ಅಂತಂದ್ರೆ ಓಂ ಋಷಿಯಾಗಿ ಜನಿಸಿ ಬರ್ತಾರೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಶಿವಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ.